ನಮಸ್ತೆ ಫ್ರೆಂಡ್ಸ್, 3 ಡೇಸ್ ವೀಕ್ ಆಫ್ ಇತ್ತು ಅಂತ ಮನೆಗೆ ಬರುವಾಗ ಆನ್ ದ ವೇ ಒಂದು ಎಕ್ವೇರಿಯಂ ಶಾಪಿಗೆ ವಿಸಿಟ್ ಕೊಟ್ಟಿದ್ದೆ. ಅಲ್ಲಿ ಬಂದು ನನಗೆ ವೈಟ್ ಟೆಕ್ಸ್ಚರ್ ತುಂಬ ಇಷ್ಟ ಆಯಿತು. ಲೈನೇಜ್ ಚೆನ್ನಾಗಿತ್ತು ಅಂತ ತೊಗೊಂಡೆ. ಅದ್ರ ಜೊತೆ ಇನ್ನೊಂದು ಬಂದು ಎಮರಾಲ್ಡ್ ಗ್ರೀನ್ ಗಪ್ಪಿ ಕೂಡ ಒಂದು ಪೇರ್ ತೊಗೊಂಡಿದ್ದೀನಿ. ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಸೊ ಇಷ್ಟ ಆಗಿ ಹಂಗೆ ತೊಗೊಂಡು ಮನೆಗೆ ಬಂದೆ. ಹಿಂದೆ ಮುಂದೆ ಯೋಚನೆ ಮಾಡಿದೆ 2 ಪೇರ್ ಫಿಶ್ ಅಂತೂ ತಂದಾಯಿತು. ಇವಾಗ ಅದಕ್ಕೋಸ್ಕರ ಒಂದು ಟ್ಯಾಂಕ್ ಸೆಟಪ್ ಮಾಡಬೇಕು. ನನ್ನ ಹತ್ರ ಆಲ್ರೆಡಿ ಒಂದು ಫ್ರಿಡ್ಜ್ ಬಾಕ್ಸ್ ಹಂಗೆ ಬಿದ್ದಿತ್ತು. ಅದನ್ನೇ ಇವಾಗ ಟ್ಯಾಂಕಾಗಿ ಕನ್ವರ್ಟ್ ಮಾಡಬೇಕು. ಇದರಲ್ಲಿ 2 ಪಾರ್ಟಿಷನ್ ಇದೆ. ಸೊ ತಂದಿರೋ 2 ಪೇರ್ ಫಿಶ್ನು ಸಪ್ರೇಟಾಗಿ ಬಿಡೋಕ್ಕೆ ನಮಗೆ ಜಾಗ ಸಿಕ್ತು. ಆ್ಯಂಡ್ ಫೈನಲಿ ಕ್ಲೀನ್ ಮಾಡಿ ಅದಕ್ಕೆ ನೀರು ತುಂಬಿಸಿ ಫಾಕ್ಸ್ ಟೈಲೆಲ್ಲ ಹಾಕಿ ಒಂದು ಲೋಟಸ್ ಪ್ಲ್ಯಾಂಟೆಲ್ಲ ಇಟ್ಟು ಈ ಥರ ಟ್ಯಾಂಕ್ ಸೆಟಪ್ ಆಗಿದೆ. ಇವಾಗ ಒಂದೇ ಒಂದು ಕೆಲಸ ಉಳ್ಕೊಂಡಿರೋದು ಅಂದರೆ ತಂದಿರೋ 2 ಪೇರ್ ಮೀನನ್ನ ಸಪ್ರೇಟಾಗಿ ರಿಲೀಸ್ ಮಾಡೋದು. ಫಸ್ಟ್ಲಿ ಇವಾಗ ಎಮರಾಲ್ಡ್ ಗಪ್ಪಿ ಮೇಲ್ ಫಿಶ್ನ ರಿಲೀಸ್ ಮಾಡೋಣ. ಬಿಡ್ತಿದ್ದಂಗೆ ಟ್ಯಾಂಕ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಓಡೋಗ್ಬಿಟ್ಟ. ಸೊ ನೆಕ್ಸ್ಟು ಅವ್ನ ಪಾರ್ಟ್ನರ್ನ ಬಿಡದೇ ಇರೋಕ್ಕಾಗುತ್ತಾ? ಈ ಫೀಮೇಲ್ನ ಬಿಟ್ಟಂಗೆ ಫಸ್ಟ್ ಅವ್ಳು ಮಾಡಿದ ಕೆಲಸನೇ ಓಡೋಗಿ ಅವ್ಳ ಪಾರ್ಟ್ನರ್ ಹುಡ್ಕೊಂಡು ಅವನ ಜೊತೆ ಸೆಟ್ಲಾಗ್ಬಿಟ್ಲು. ಇವ್ರದ್ದು ಹೀಗೆ ನಡೀತಾ ಇರುತ್ತೆ. ಸೊ ನೆಕ್ಸ್ಟ್ ನಮ್ಮ ವೈಟ್ ಟೆಕ್ಸಿಡೋ ಮೇಲ್ನ ರಿಲೀಸ್ ಮಾಡೋಣ. ಇವನು ಫುಲ್ ಹೊಸ ಜಾಗ ಸಿಕ್ತಂಗೆ ಫುಲ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ತಡ ಮಾಡ್ದೇ ಫೀಮೇಲ್ನ ಕೂಡ ಬಿಟ್ಬಿಡೋಣ. ಸೊ ಹೀಗೆ ಒಂದು ಸಿಂಪಲ್ ಟ್ಯಾಂಕ್ ಸೆಟಪ್ ರೆಡಿ ಆಯಿತು. ಇದ್ರ ಅಪ್ಕಮಿಂಗ್ ಅಪ್ಡೇಟ್ಸ್ ವೀಡಿಯೋಸ್ ಬರ್ತಾ ಇರುತ್ತೆ. ನಿಮಗೆ ಈ ಟ್ಯಾಂಕ್ ಸೆಟಪ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.